ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ದಿನಗಣನೆ ಶುರುವಾಗುತ್ತಲೇ ಬೆಂಗಳೂರಿನ ರಸ್ತೆ ಸ್ಥಿತಿ ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಮೆಜೆಸ್ಟಿಕ್ ಅಂದರೆ ಟ್ರಾಫಿಕ್ ಜಾಮ್ಗೆ ಇನ್ನೊಂದು ಹೆಸರು ಅಂತಲೇ ಹೇಳಬಹುದು. ಹಬ್ಬ ವೀಕೆಂಡ್ ಬಂದರೆ ಸಾಕು, ಖಾಸಗಿ ಬಸ್ಗಳು ಎಲ್ಲೆಂದರಲ್ಲಿ ನಿಲ್ಲೋದು, ಪ್ರಯಾಣಿಕರು ಲಗೇಜ್ಗಳ ಜೊತೆ ಓಡಾಡೋದು, ಆಟೋ ಟ್ಯಾಕ್ಸಿ ಬೈಕ್ಗಳ ಗಲಾಟೆ, ಒಟ್ಟಾರೆ ಜನಕ್ಕೂ ವಾಹನ ಸವಾರರಿಗೂ ಸಾಕಷ್ಟು ತೊಂದರೆ. ಈ ಸಮಸ್ಯೆಗೆ ಬ್ರೇಕ್ ಹಾಕುವ ಉದ್ದೇಶದಿಂದ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಹೊಸ ಕ್ರಮಕ್ಕೆ ಕೈ ಹಾಕಿದ್ದಾರೆ. ಮೆಜೆಸ್ಟಿಕ್ ಸುತ್ತಮುತ್ತ ಖಾಸಗಿ ಬಸ್ಗಳು ಬೇಕಾಬಿಟ್ಟಿಯಾಗಿ ನಿಲ್ಲಿಸೋದು ತಪ್ಪಿಸೋದಕ್ಕೆ ಈಗ ಬಸ್ ನಿಲುಗಡೆಗೆ ಸಮಯ ನಿಗದಿ ಮಾಡಲಾಗಿದೆ. ಹಬ್ಬ ಹಾಗೂ ವಾರಾಂತ್ಯದ ದಿನಗಳಲ್ಲಿ ಖಾಸಗಿ ಬಸ್ಗಳು ಕೇವಲ 30 ಸೆಕೆಂಡ್ಗಳಲ್ಲೇ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಅಲ್ಲಿಂದ ಹೊರಡಬೇಕು. ಸಾಮಾನ್ಯ ದಿನಗಳಲ್ಲಿ ಮಾತ್ರ 1 ರಿಂದ 2 ನಿಮಿಷಗಳ ಕಾಲಾವಕಾಶ ಕೊಡಲಾಗಿದೆ. ಈ ನಿಯಮ ಪಾಲಿಸದಿದ್ದರೆ ಒಂದರ ಹಿಂದೆ ಮತ್ತೊಂದು ಬಸ್ ನಿಂತು ರಸ್ತೆ ಸಂಪೂರ್ಣ ಬ್ಲಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಬೆಂಗಳೂರು ನಗರ ಟ್ರಾಫಿಕ್ ಕಮಿಷನರ್ ಕಾರ್ತಿಕ್ ರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ವಾಸ್ತವಕ್ಕೂ ನೋಡಿದ್ರೆ ಮೆಜೆಸ್ಟಿಕ್ ಬೆಂಗಳೂರಿನ ಹೃದಯ ಭಾಗ. ರಾಜ್ಯದ ಯಾವ ಊರಿನಿಂದ ಬಂದರೂ ಕೆಎಸ್ಆರ್ಟಿಸಿ ಬಸ್ ಹಿಡಿಯೋದೇ ಇಲ್ಲ. ಅದರ ಮಧ್ಯೆ ಖಾಸಗಿ ಬಸ್ಗಳು ರಸ್ತೆ ಬದಿಯಲ್ಲೇ ಸಾಲುಗಟ್ಟಿ ನಿಂತರೆ ಪಾದಚಾರಿಗಳು ರಸ್ತೆಗಿಳಿಬೇಕು, ವಾಹನಗಳು ಸಣ್ಣ ಸಣ್ಣ ಗ್ಯಾಪ್ಗಳಲ್ಲಿ ಸಾಗಬೇಕು. ಸ್ವಲ್ಪ ಹೊತ್ತಲೇ ಭಾರಿ ಜಾಮ್ ಸೃಷ್ಟಿಯಾಗುತ್ತೆ. ಅದರಲ್ಲೂ ಇದೇ 25ರ ನಂತರ ಹೊರ ಊರಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಆದರೆ ಟ್ರಾಫಿಕ್ ಪೊಲೀಸರ ಈ ನಿರ್ಧಾರಕ್ಕೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ನಮ್ಮ ಬಸ್ಗಳಿಗೆ 30 ಸೆಕೆಂಡ್ ಅಥವಾ 1 ರಿಂದ 2 ನಿಮಿಷ ಅಂದರೆ ಅಸಾಧ್ಯ ಅಂತ ಬಸ್ ಮಾಲೀಕರು ಹೇಳ್ತಿದ್ದಾರೆ. ವೀಕೆಂಡ್ ಮತ್ತು ಹಬ್ಬದ ಸಮಯದಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ, ಲಗೇಜ್ಗಳು ಹೆಚ್ಚು. ಬಸ್ಸಿನ ಡಿಕ್ಕಿ ತುಂಬಿಸೋಕೆ ಎಲ್ಲರಿಗೂ ಸೀಟ್ ಕೊಡೋಕೆ ಕನಿಷ್ಠ 10 ರಿಂದ 15 ನಿಮಿಷ ಬೇಕಾಗುತ್ತೆ. ಇಷ್ಟೊಂದು ಕಡಿಮೆ ಸಮಯದಲ್ಲಿ ಎಲ್ಲವನ್ನ ಮುಗಿಸೋದು ಕಷ್ಟ. ಸಮಯವನ್ನ ವಿಸ್ತರಿಸಿ ಅನ್ನೋದು ಅವರ ಮನವಿ. ಇದರಲ್ಲೂ 2 ಬದಿಯ ಮಾತುಗಳಲ್ಲಿ ಲಾಜಿಕ್ ಇದೆ. ಟ್ರಾಫಿಕ್ ದೃಷ್ಟಿಯಿಂದ ನೋಡಿದ್ರೆ ರಸ್ತೆ ಮೇಲೆ ಒಂದು ಬಸ್ ಹೆಚ್ಚು ಹೊತ್ತು ನಿಂತಿದ್ರೆ ಅದರ ಹಿಂದೆ ಮತ್ತೊಂದು ಅಂತ ಸರತಿ ಶುರುವಾಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಸಂಪೂರ್ಣ ಗೊಂದಲವಾಗ್ಬಿಡುತ್ತೆ. ಅದೇ ವೇಳೆ ಪ್ರಯಾಣಿಕರ ಅನುಕೂಲತೆ ನೋಡಿದ್ರೆ ಹಬ್ಬದ ಸಮಯದಲ್ಲಿ ತುರ್ತಾಗಿ ಹತ್ತಿಸೋದು, ಲಗೇಜ್ಗಳನ್ನು ಎಸೆಯೋದು ಕೂಡ ಸಮಸ್ಯೆಯೇ. ಹಾಗಾದ್ರೆ ಈ ಹೊಸ ಐಡಿಯಾ ನಿಜವಾಗಿಯೂ ಟ್ರಾಫಿಕ್ ನಿಯಂತ್ರಣ ಮಾಡುತ್ತಾ ಅನ್ನೋ ಪ್ರಶ್ನೆ ಸಹಜ. ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತಂದರೆ ರಸ್ತೆ ಮೇಲೆ ಬಸ್ಗಳು ನಿಲ್ಲೋ ಸಮಯ ಕಡಿಮೆ ಆಗುತ್ತೆ, ಜಾಮ್ ಸ್ವಲ್ಪ ಮಟ್ಟಿಗೆ ತಗ್ಗೋ ಸಾಧ್ಯತೆ ಇದೆ. ಆದರೆ ಇದೊಂದೇ ಸಾಕಾಗಲ್ಲ. ಖಾಸಗಿ ಬಸ್ಗಳಿಗೆ ಮೆಜೆಸ್ಟಿಕ್ನಿಂದ ಸ್ವಲ್ಪ ದೂರದಲ್ಲೇ ಡೆಡಿಕೇಟೆಡ್ ಪಿಕಪ್ ಪಾಯಿಂಟ್ಗಳನ್ನು ಮಾಡೋದು, ನಿರ್ದಿಷ್ಟ ಟೈಮ್ ಸ್ಲಾಟ್ಗಳಲ್ಲಿ ಮಾತ್ರ ಬಸ್ಗಳನ್ನು ಬಿಡೋದು, ಟ್ರಾಫಿಕ್ ವಾರ್ಡನ್ಗಳನ್ನು ಹೆಚ್ಚಾಗಿ ನಿಯೋಜಿಸಿ ನಿಯಮ ಉಲ್ಲಂಘಿಸಿದ್ರೆ ತಕ್ಷಣ ಫೈನ್ ಹಾಕೋದು, ಇಂಥ ಕ್ರಮಗಳು ಜೊತೆಗೆ ಬಂದರೆ ಮಾತ್ರ ಪರಿಣಾಮಕಾರಿ ಆಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಮೆಜೆಸ್ಟಿಕ್ ಟ್ರಾಫಿಕ್ ಸಮಸ್ಯೆಗೆ ಇದು ಒಂದು ಪ್ರಯತ್ನ. ಸಂಪೂರ್ಣ ಪರಿಹಾರ ಅಲ್ಲದಿದ್ರೂ ಸರಿಯಾದ ಯೋಜನೆ. ಬಸ್ ಮಾಲೀಕರ ಜೊತೆ ಚರ್ಚೆ, ಪ್ರಯಾಣಿಕರಿಗೂ ಸ್ಪಷ್ಟ ಮಾಹಿತಿ ನೀಡಿದ್ರೆ ಈ ವ್ಯವಸ್ಥೆ ಕೆಲಸ ಮಾಡಬಹುದು. ಇಲ್ಲವಾದ್ರೆ ಕಾಗದದ ಮೇಲೆ ನಿಯಮ, ರಸ್ತೆ ಮೇಲೆ ಹಳೆಯ ಕಥೆ ಅನ್ನೋ ಸ್ಥಿತಿ ಮುಂದುವರಿಯುವ ಸಾಧ್ಯತೆಯೂ ಕೂಡ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.